108 ಆಂಬ್ಯುಲೆನ್ಸ್ ಸಿಗದೆ ರೋಗಿ ಸಾವು. ಹಳಿಯಾಳ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ವೈಫಲ್ಯ ಆರೋಪ. ಆಂಬ್ಯುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋರಿ? ಇದು ಯಾರಿಗಾಗಿದೆ? ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. ಅದು ವಿಡಿಯೋ ತೋರಿಸ್ತೇನೆ ನಿಮಗೆ. ನಮ್ಮ ತಂದೆಯವ್ರು ಹೆಂಗೆ ಬಿದ್ದಿದ್ದಾರೆ ನೋಡ್ರಿ ಇಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಸಾಗಿಸಲು 108 ಆಂಬ್ಯುಲೆನ್ಸ್ ಸಿಗದೆ ಮೃತಪಟ್ಟ ದುಃಖದ ಘಟನೆ ಭಾನುವಾರ ಬೆಳಗಿನ ಜಾವ ನಡೆದಿದೆ. ಸುಮಾರು 2-3 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ಸಿಗದೆ ರೋಗಿ ನರಳಿ ಸಾವನ್ನಪ್ಪಿರುವುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕುಟುಂಬದವರ ಮಾಹಿತಿ ಪ್ರಕಾರ ರೋಗಿಯನ್ನು ರಾತ್ರಿ ಸುಮಾರು 4 ಗಂಟೆಗೆ ಹಳಿಯಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಸಾಗಿಸಲು 108 ಆಂಬ್ಯುಲೆನ್ಸ್ ಬೇಕಾಗಿತ್ತು. ಆದರೆ ಸುಮಾರು 3 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗದ ಕಾರಣ ರೋಗಿಯ ಆರೋಗ್ಯ ಸ್ಥಿತಿ ಹದಗೆಟ್ಟು ಕೊನೆಗೆ ಸಾವನ್ನಪ್ಪಿದ್ದಾರೆ. ನನ್ನ ತಂದೆಯಾದ ಬಸ್ತ್ಯಾವ್ ಸಂತಾನ್ ಬ್ರಿಗ್ಯಾಜ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಿವೃತ್ತ ಸೇನಾ ಅಧಿಕಾರಿ. ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದರೆ ಬದುಕುವ ಸಾಧ್ಯತೆ ಇತ್ತು. ಆದರೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಈ ದುರ್ಘಟನೆ ನಡೆದಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಮೃತರ ಮಗ ಕಣ್ಣೀರು ಹಾಕಿದರು. ಇದೇ ವೇಳೆ ಸ್ಥಳೀಯ ಆಸ್ಪತ್ರೆಯಲ್ಲೂ ಕಳೆದ 15 ದಿನಗಳಿಂದ 108 ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿದ್ದು ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಸಾಗಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ವಿಚಾರಿಸಿದಾಗ ಆಂಬ್ಯುಲೆನ್ಸ್ ಚಾಲಕರು ಆಕ್ಸಿಜನ್ ಕೊರತೆಯಿಂದ ದೂರದ ಆಸ್ಪತ್ರೆಗೆ ರೋಗಿಗಳನ್ನು ಕರೆದೊಯ್ಯಲು ಸಾಧ್ಯವಾಗುತ್ತಿಲ್ಲ ಎಂದು ಚಾಲಕ ತಿಳಿಸಿದ್ದಾರೆ. ಈಗ ಸುಮಾರು ಎಷ್ಟು ದಿವಸದ ಸಿಲಿಂಡರ್ ಖಾಲಿ ಆಗಿದೆ ಸರ್? ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲಿ ಸುಮಾರು ಎಷ್ಟು ದಿವಸದ ಸಿಲಿಂಡರ್ ಇಲ್ಲ, ಆಕ್ಸಿಜನ್ ಸಿಲಿಂಡರ್ ಇಲ್ಲ ಸರ್? 15 ದಿವಸ ಆಯಿತು. ನೀವು ರಿಫಿಲ್ ಮಾಡ್ಲಿಕ್ಕೆ ಕೊಟ್ಟಿದ್ರ, ಆದರೆ ಇನ್ನೂ ಬಂದಿಲ್ಲ. ನಿಮ್ಮ ಕಡೆ ಸ್ಪೇರ್ ಸಿಲಿಂಡರ್ ಇಲ್ಲ? ಮತ್ತೆ ಹೆಂಗೆ ಸರ್ ಎಮರ್ಜೆನ್ಸಿ? ಎರಡು ಸಿಲಿಂಡರ್ ಕೊಟ್ಟಿರ್ತಾರೆ. ಹಾಂ, 2ನೇ ಸಿಲಿಂಡ್ರ್ ಅದು ತುಂಬಿದ್ದು ಅದು ತುಂಬ ಕೊಟ್ಟಾಗಿಂದ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಹಾಂ, ಅದು ಸಿಲಿಂಡರ್ ಖಾಲಿಯಾಗಿದೆ. ನಿನ್ನೆ ಖಾಲಿ ಆಯ್ತದ? ಮೊನ್ನೆ ಖಾಲಿಯಾಗಿದೆ, ರಾತ್ರಿ ಖಾಲಿಯಾಗಿದೆ. ಹಾಂ, ರಾತ್ರಿ ಖಾಲಿಯಾಗಿದೆ. ನಿನ್ನೆ ಈ ಪೇಷಂಟ್ ಬಂದಿದೆ. ಅಂದರೆ ಆಮೇಲೆ ಅದು ಖಾಲಿ ನಮಗೆ ಬಂದು ಕೇಸೂ ಬಂದಿಲ್ಲ. ಹಾಂ, ಅಲ್ಲಿಗೆ ಹೋಗಿ ಇದನ್ನು ಕೊಟ್ಟು ಆ ತುಂಬಿದ್ನ ಹಾಕೊಂಬರೋಣ ಅಂತ ಹೇಳಿದರೆ ಹುಬ್ಳಿಗೆ ಕೊಟ್ಟು ಬಂದಿದ್ದೇವೆ ತುಂಬೋಕೆ. ಈಗ 15 ದಿವಸ ಒಂದು ಸಿಲಿಂಡರ್ ರಿಫಿಲಿಗೆ ಅಂದರೆ ಹೆಂಗೆ ಸರ್? ಅದು ಭಾಳ ಕಷ್ಟ ಅಲ್ಲ? ಎಮರ್ಜೆನ್ಸಿಯಲ್ಲಿ ಪೇಷಂಟ್ಸ್ ಇದ್ದರೆ ಏನು ಮಾಡ್ತೀರಾ? ಈಗ 2 ದಿವಸದಿಂದ ಒಂದು ಪೇಷಂಟ್ಸ್ ಅಟೆಂಡ್ ಮಾಡಿಲ್ಲ ನೀವು? ಮಾಡಿದ್ದೀರಲ್ಲ? ಲೋಕಲ್ ಇದ್ದರೆ ಲೋಕಲಲ್ಲಿ ಕೆಲವೊಮ್ಮೆ ಆಕ್ಸಿಜನ್ ಇದು ಅವಶ್ಯಕತೆ ಇದ್ದರೆ ಏನು ಮಾಡಬೇಕು? ಈಗ ಮತ್ತೊಮ್ಮೆ ಕಂಪ್ಲೇಂಟ್ ಏನಂದರೆ ಇದರೊಳಗೆ ನರ್ಸ್ ಫೆಸಿಲಿಟಿ ಇಲ್ಲ? ಇಲ್ಲ ಸರ್, ಒಬ್ಬರೇ ಇದ್ದಾರೆ. ಅವರು ಡೇಯಲ್ಲಿ ಮಾಡ್ತಾರೆ. ಹಾಂ, ದಾಂಡೇಲಿ ಹಾಗೂ ಹಳಿಯಾಳ ಸರ್ಕಾರಿ ಆಸ್ಪತ್ರೆಗಳಿಗೆ ಸಕಾಲಕ್ಕೆ ಆಂಬ್ಯುಲೆನ್ಸ್ ಇಲ್ಲದಿರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದರೂ ಕೆಲವೊಮ್ಮೆ 108 ಆಂಬ್ಯುಲೆನ್ಸ್ 1 ಅಥವಾ 2 ಗಂಟೆಗಳ ನಂತರ ಮಾತ್ರ ಸ್ಥಳಕ್ಕೆ ಬರುತ್ತದೆ ಎನ್ನಲಾಗಿದೆ. ಇದಲ್ಲದೆ ಆಂಬ್ಯುಲೆನ್ಸ್ನಲ್ಲಿ ಒಂದು ಶಿಫ್ಟ್ನಲ್ಲಿ ಮಾತ್ರ ನರ್ಸಿದ್ದು ಉಳಿದ ಶಿಫ್ಟ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಇರುವುದು ಗಮನಕ್ಕೆ ಬಂದಿದೆ. 108 ಆಂಬ್ಯುಲೆನ್ಸ್ ಸೇವೆಯನ್ನು ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ನಿರ್ವಹಿಸಲಾಗುತ್ತಿದ್ದು ಸಮರ್ಪಕ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಳಿಯಾಳ ದಾಂಡೇಲಿ ಭಾಗದಲ್ಲಿ ಕಳೆದ 2 ದಿನಗಳ ಅಂತರದಲ್ಲಿ 2 ರೋಗಿಗಳು ಆಂಬ್ಯುಲೆನ್ಸ್ ಸಮಸ್ಯೆಯಿಂದ ಪರದಾಡಿರುವ ಘಟನೆಗಳು ನಡೆದಿರುವುದಾಗಿ ಹೇಳಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಆಂಬ್ಯುಲೆನ್ಸ್ ಇರಲೇಬೇಕು. ಆದರೆ 2 ಆಂಬ್ಯುಲೆನ್ಸ್ ಇಲ್ಲದಿರುವುದು ನೋಡಿದೆ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎನ್ನುವುದು ತಿಳಿಯುತ್ತದೆ. ಈ ಹಿನ್ನೆಲೆ ತುರ್ತು ಆರೋಗ್ಯ ಸೇವೆಗಳನ್ನು ತಕ್ಷಣ ಸುಧಾರಿಸಲು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆಂಬ್ಯುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋರಿ? ಇದು ಯಾರಿಗಾಗಿದೆ? ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ನಮ್ಮ ತಂದೆಯವ್ರು ಹೆಂಗೆ ಬಿದ್ದಿದ್ದಾರೆ ನೋಡ್ರಿ ಇಲ್ಲಿ. ಇದಾಗಿದೆ ಅಲ್ರಿ, ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲಿಂದ ಹಕ್ಕಿಗತೇನೆ ಇಷ್ಟು ನೋಡ್ರಿ. ಇದು ಏನೂ ಮಾಡ್ಲಿಕ್ಕೆ ಬರಲ್ಲ. ಇದು ಏನಂತಾರಲ್ಲ, ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ? ಏನು ನನಗೆ ಬೇಕ್ರಿ ಸರ್ ಇದ್ರ ಬಗ್ಗೆ. ಇಲ್ಲಿ ನೋಡ್ರಿ ಹೇಗೆ ಬಿದ್ದಿದ್ದಾರೆ ನೋಡ್ರಿ. ಎಕ್ಸ್ ಆರ್ಮಿ ರೀ ಇವರು. ಎಕ್ಸ್ ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಾರೆ.
ಹೇಗೆ ಬಿದ್ದಿದ್ದಾರೆ ನೋಡ್ರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. 4 ಗಂಟೆಯಿಂದಾಗಿ ಇವಾಗ ತನಕ ಇಲ್ಲೇ ಇದ್ದಾರೆ. ಬಟ್ ಇವತ್ತು ಬಂದಿದ್ದೇವೆ. 4 ಗಂಟೆ ತನಕ 6 ಗಂಟೆ ತನಕ ಒದ್ದಾಡಿದ್ದಾರೆ ಸರ್ ಅವರು. 4 ಗಂಟೆದಿಂದ 6 ಗಂಟೆ ತನಕ ಒದ್ದಾಡಿದ್ದಾರೆ. ನಿಮಗೆ ಇದ್ರ ಪ್ರಾಬ್ಲಮ್ ಗೊತ್ತಿದೆ. ನಾವು ಫಸ್ಟ್ ಟೈಮ್ ಸರ್, ನನಗೆ ಫಸ್ಟ್ ಟೈಮ್ ಅನುಭವ. ನೀವು ಪದೇ ಇದ್ರ ಬಗ್ಗೆ ಗೊತ್ತಿದೆ ಸರ್. ನೀವು ಸ್ವಲ್ಪ ಇದು ಮಾಡ್ಬೇಕು ಸರ್. ನಾವು ಕೇಳೋರು ಯಾರಿಗೆ ಸರ್? ನಿಮಗೆ. ನಾವು ಇವ್ರು ಯಾರಂತ ಗೊತ್ತಿಲ್ಲ ಸರ್. ಇವಾಗ ನಿಜ ಹೇಳಿಕತ್ತೆ, ನಾ ಇಲ್ಲೇ ಸಹಿ ಹಾಕೋದೇ ಏನಾಗಿದೆ ಸರ್. ನಾನು ಸಹಿ ಹಾಕೋದೇ ಏನು ಇರಬೇಕಾಗಿದೆ. ಅದು ಏನು ಪ್ರೊಸೆಸರ್ ಇದೆ ಈಗ ಇದು ಆಲ್ರೆಡಿ ಅವರಿಗೆ DH ಅವರಿಗೂ ಹೋಗಿದೆ, DH ಅವರಿಗೂ ಹೋಗಿದೆ ಸರ್. ಏನ್ ಮಾಡ್ಬೇಕು ಅದು ಮಾಡ್ತೇವೆ ಸರ್. ಬಟ್ ನೋಡ್ರಿ, ನೀವು ಪ್ರಾಬ್ಲಮ್ ನೀವು ಸ್ವಲ್ಪ ಇದು ಮಾಡ್ಬೇಕಲ್ಲ. ಈಗ ಹೇಳ್ಬೇಕಲ್ಲ. ಇದು ನಿಮಗೆ ಫಸ್ಟ್ ಟೈಮ್ ಪ್ರಾಬ್ಲಮ್ ಅಂತ ಹಿಂಗ ನಾವು ಡೈಲಿ ಫೇಸ್ ಅದೇ ಸರ್. ನಾ ಹೇಳ್ತಾ ಇರೋದು ಅದೇ ಸರ್. ನಾ ಹೇಳ್ತಾ ಇರೋದು ಆಲ್ರೆಡಿ ಮೀಟಿಂಗ್ ಅಲ್ಲೂ ಮಾಡಿದ್ದಾಗಿದೆ. ಇದೇ ಎಂಡ್ ಆಗಿ ಪ್ಲೀಸ್ ತೆಗಿ. ನಮ್ಮ ತಂದೆಯವ್ರೆ ಲಾಸ್ಟ್ ಆಗಿದೆ ಸರ್. ಇದು ನಿಮ್ಗೆ ಎದಕ್ಕೆ ರೆಕಾರ್ಡ್ ಮಾಡತ್ತೀರಿ? ಏನದ ಇದ್ರೊಳಗೆ ರೆಕಾರ್ಡ್ ಮಾಡೋದು ರೂಲ್ಸ್ ಇಲ್ಲ ರೀ. ರೆಕಾರ್ಡ್ ಮಾಡ್ಬೇಡ್ರಿ. ನಿಮ್ಗೆ ಏನದ ಅದು ರೆಕಾರ್ಡಿಂಗ್ ಒಳಗೆ ಕೊಡ್ರಿಲ್ಲ. ಇದು ನಿಮ್ಗೆ ಏನದ ರೈಟಿಂಗ್ ಒಳಗೆ ಕೊಡ್ರಿ. ಸರ್, ಈಗ ಹಳೆಯಲಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ಆಗಿದೆ. ಆ್ಯಂಬುಲೆನ್ಸ್ 108 ಆ್ಯಂಬುಲೆನ್ಸ್ ಸಿಗದೇ ಇರೋದ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ದಾರೆ. ಅವರು ರಿಟೈರ್ಡ್ ಎಕ್ಸ್-ಆರ್ಮಿ ಆಫೀಸರ್ ಅಂತ ಹಿಂಗೆ ಕೇಳಿಬಂದಿದೆ. ಸುಮಾರು 4 ಗಂಟೆ ಸುಮಾರಿಗೆ ಬೆಳಗ್ಗೆ ಅವರು ಫ್ಯಾಮಿಲಿಯವರಿಗೆ ಆಸ್ಪತ್ರೆಗೆ ತಗೊಂಡೋಗಲಾಗಿದ್ದು. 4 ಗಂಟೆಯಿಂದ 6 ಗಂಟೆ ತನಕ ಅವರು ಆ್ಯಂಬುಲೆನ್ಸ್ಗೋಸ್ಕರ ಪರದಾಡಿದ್ದಾರೆ. ಆದರೂ ಅವರಿಗೆ ಆ್ಯಂಬುಲೆನ್ಸ್ ಸಿಗಲಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು 108ದು ಸ್ವಲ್ಪ ಪ್ರಾಬ್ಲಮ್ ಇದೆ. ನಿಮ್ಗೆ ಗೊತ್ತಿರೋದೇ, ಮೊನ್ನೆನೂ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಿ ಅಂತೇಳಿ 108 ಇಲ್ಲಿ ಬರೋದೇ ಇಲ್ಲ. ಆ್ಯಕ್ಚುಲಿ 108ಗೆ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ದಾಂಡೇಲಿ ಆಂಬುಲೆನ್ಸ್, ನಮಗೆ ಹಳ್ಯಾಳ ಆಂಬುಲೆನ್ಸ್ ಹಳ್ಯಾಳ ತಾಲೂಕು ಹಾಸ್ಪಿಟಲ್ಗೆ, ಜೊಯ್ಡಾ ಆಂಬುಲೆನ್ಸ್ ಜೊಯ್ಡಾ ಆಸ್ಪತ್ರೆಗೆ ಹ್ಯಾಂಡ್ ಓವರ್ ಮಾಡಲಿಕ್ಕಾಗಿತ್ತು. ಅಂದರೆ ವಿ ಆರ್ ಅಡ್ಮಿನಿಸ್ಟ್ರೇಟರ್ಸ್, ಅವರು ನಮ್ಮ ಅಂಡರ್ ವರ್ಕ್ ಮಾಡಬೇಕು, ನಾವು ಕಳಿಸ್ದಂಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಅವ್ರು ಯಾರೂ ಬಂದು ನಮಗೆ ಇದಾಗಿಲ್ಲ, ತಂದು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಇದು ಮಾಡಿಲ್ಲ. ಸ್ಟೇಟ್ಲಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ರೆಡಿ ಇಂಡ್ ಕಮೆಂಡ್ ಇದು ಮಾಡಿದ್ದಾರೆ. ಅವ್ರು ಯಾರಿಗೂ ಇವ್ರು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬೆಂಗಳೂರಿಂದ ಡ್ರೈವರ್ಸ್ ಅಂದರೆ ಅವ್ರು ನಮಗೆ ಜಾಯ್ನ್ ಆಗಬೇಡ ಅಂತ ಹೇಳಿದ್ದಾರೆ, ಹಾಗೆ ಹೇಗೆ ಅಂತ ಹೇಳಿದ್ರು. ನಾವು ನಮ್ದು ಆಂಬುಲೆನ್ಸ್ 2 ಇದೆ, ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಹಳಿಯಾಲಲ್ಲಿ ಕೂಡ ಹಾಸ್ಪಿಟಲ್ದು 2 ಆಂಬುಲೆನ್ಸ್ ಇದೆ ಅಂತ. ಅವ್ರದ್ದು ಇದೆ, ಅವ್ರದ್ದು 2 ಆಂಬುಲೆನ್ಸ್ ಇದೆ. ಅದೇ ನಾನು ಈಗ ಅಲ್ಲಿ ಎನ್ಕ್ವೈರಿ ಮಾಡ್ತೀನಿ ಅದನ್ನ ಏನಾಗಿದೆ ಅಂತ ಹೇಳ್ಬಿಟ್ಟು. ಸಾವು ಆಗಿದೆ. ಹೌದು. ಈ ಹಿನ್ನೆಲೆ ದಾಂಡೇಲಿಯಲ್ಲಿ 2 ದಿವಸ ಹಿಂದ್ಗಡೆನೂ ಕೂಡ ಸೇಮ್ ಘಟನೆ ಆಗಿತ್ತು. ಬಟ್ ಅವ್ರ ರೋಗಿಗಳಿಗೆ ತಮ್ಮದು ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಹಾಕೊಂಡ ಎಮರ್ಜೆನ್ಸಿಯಲ್ಲಿ ಬೇರೆ ಸಿಟಿಗೆ ತಗೊಂಡೋಗಿದ್ದಾರೆ. ಅವಾಗೂ ದಾಂಡೇಲಿಗೆ ಆಂಬುಲೆನ್ಸ್ ಬಂದಾಗ ಅಲ್ಲಿ ಆಕ್ಸಿಜನ್ ಇಲ್ಲಾಗಿತ್ತು, ಆಂಬುಲೆನ್ಸ್ ಅಲ್ಲಿ ನರ್ಸ್ ಫೆಸಿಲಿಟಿ ಇಲ್ಲಾಗಿತ್ತು. ಬಟ್ 108 ಎಮರ್ಜೆನ್ಸಿ ಆಂಬುಲೆನ್ಸ್ ಅಲ್ಲಿ ಇದು ಇರಲೇಬೇಕಲ್ಲ. ಅದು ಹಾಗೆ ಇದೆ, ಒಂದು ನರ್ಸ್ ಇರ್ಬೇಕು, ಇದಿರ್ಬೇಕಂತ ಇದೆ. ಈಗ ನಮ್ದು ಏನಾಗಿದೆ, ದಾಂಡೇಲಿಯಲ್ಲಿ ನಮ್ದು ಆಂಬುಲೆನ್ಸ್ ಇಲ್ಲ ಆದ್ರೆ, ಈಗ ನಮ್ದು 108 ಫಸ್ಟ್ ಫೋನ್ ಮಾಡ್ತಾರೆ, ಇಲ್ಲ ಅಂತ ನಮ್ಮ ಆಂಬುಲೆನ್ಸ್ ಕಳಿಸ್ತಾರೆ. ನಮ್ದು ಇನ್ನೊಂದು ಆಂಬುಲೆನ್ಸ್ ಒಂದೇನಾದ್ರು ವರ್ಕ್ ಇದ್ರೆ ಇನ್ನೊಂದು ಆಂಬುಲೆನ್ಸ್ ನಮ್ದು ಡ್ರೈವರ್ಸ್ ಅಂತ ಆನ್ಲೈನ್ ನಮ್ದು ಆನ್ ಕಾಲ್ ಇದ್ದೇ ಇರ್ತಾರೆ. ಇಪ್ಪಟ್ಟಲ್ಲ ನಮ್ದಿಲ್ಲ, ನಮ್ಮ ಆಂಬುಲೆನ್ಸ್ ಕೊಟ್ಟು ಕಳಿಸ್ತೀವಿ ನಾವು. ನಮ್ದು ಯಾವಾಗೂ ಇಲ್ಲಿ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ನಮ್ದು ಆಂಬುಲೆನ್ಸ್ ಬೇರೆ ಹೋಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಕಡೆ ಆಪ್ಷನ್ಸ್ ಇರಲ್ಲ. ಸೊ 108ಗೆ ಮತ್ತೆ ಕಾಲ್ ಮಾಡ್ತೀವಿ. ಅವ್ರು 108 ಅವರು ಸ್ಪಂದಿಸೋದಿಲ್ಲ. ಈಗ ನಿನ್ನೆ ನಾವು ದಾಂಡೇಲಿದ ಘಟನೆ ಕೇಳಿದ ಮೇಲೆ ನಾವು 108 ಆಂಬುಲೆನ್ಸ್ ಇರೋದು ಪ್ಲೇಸಿಗೆ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಜಸ್ಟ್ ನಾವು ಇನ್ನು ನೋಡಿದೆ, ಆಂಬುಲೆನ್ಸ್ ಡ್ರೈವರ್ ಆನ್ ಡ್ಯೂಟಿ ಅಲ್ಲಿ ಒಂದ್ ಕಡೆ ಮಕ್ಕೊಂಡಿದ್ದ. ಬಟ್ ಅಲ್ಲಿ ಅವನಿಗೆ FC ಅವ್ನು ವಿಚಾರಿಸಿದಾಗ ಅವನೇನು ಹೇಳಕ್ಕೆ 15 ದಿನದಿಂದ ಆಕ್ಸಿಜನ್ ಇಲ್ಲ ಅಂತ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಬಟ್ ಇದ್ರ ಬಗ್ಗೆ ಯಾರು ಅದರದ್ದು ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ನಮ್ಗೆ ಇನ್ನೊಂದು ಸ್ಪಷ್ಟೀಕರಣ ಸಿಕ್ಕಿಲ್ಲ. ಅವರು ತಂದು ಮರ್ಜಿ ಮಾಡಿದ್ರೆ, ಈಗ ಅಕಸ್ಮಾತ್ ಆಕ್ಸಿಜನ್ ಖಾಲಿ ಆಗ್ತಿದೆ ಅಂದ್ರೆ ಅವ್ರು ಇನ್ನೊಂದು ಸ್ಪೇರ್ ಇಟ್ಕೋಬೇಕು, ಇಲ್ಲ ಹೋಗಿ ಹಾಕ್ಸ್ಕೊಂಡ್ ಬರಬೇಕು. ಇಮಿಡಿಯೇಟ್ ಹಾಕೊಡ್ತಾರೆ. ಹುಬ್ಳಿ ಧಾರವಾಡ ಹೋದ್ರೆ ಆಕ್ಸಿಜನ್ ಹಾಕೋದೇನು ಪ್ರಾಬ್ಲಮ್ ಇಲ್ಲ. ಇಫ್ ಇಟ್ ಆಲ್ ಅವ್ರಿಗೆ ಹಂಗೆ ಹೋಗ್ಬೇಕಪ್ಪ, ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಈಗ ಹಾಸ್ಪಿಟಲ್ ಹೋಗ್ಬೇಕು ತಾನೆ. ನಮ್ಮ ಹಾಸ್ಪಿಟಲ್ ಅಂತೂ ಆಕ್ಸಿಜನ್ ಇದ್ದೇ ಇರುತ್ತೆ, ಅದನ್ನ ತಗೊಂಡೋಗಿ ಆಮೇಲೆ ತಂದು ಕೊಟ್ರೆ ಆಯ್ತು ಅಲ್ವಾ, ಫಿಲ್ ಮಾಡಿ ತಂದು ಕೊಟ್ರೆ ಆಯ್ತು, ನಮ್ಗೆ ಅದೇನು ತೊಂದರೆ ಇಲ್ಲ. ಬಟ್ ಆ ಥರ ಅವರು ವರ್ಕ್ ಮಾಡ್ತಾ ಇಲ್ಲ. ಅವ್ರು ಕಂಡಿದ್ದೀವಿ ಸರ್. ಅದೇ ತಮ್ಮ ಹಾಕಲ್ಲ ಹಾಕ್ಬಂದು ನೀವು ಇದು ನಮ್ಮ ಆಂಬುಲೆನ್ಸ್ ಹೋಗಿ ಪಿಕ್ ಮಾಡಿ ನೀವು ಹೇಳ್ತಾ ಇಲ್ಲಲ್ಲ. ನಮ್ಮ ಆಂಬುಲೆನ್ಸ್ ಒಂದು ಸುಮಾರು ಸಲ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾ ಇದಾವೆ ಹಾಸ್ಪಿಟಲ್ ಆಂಬುಲೆನ್ಸಸ್. ಒಂದು ಫೋನ್ ಮಾಡಿದ್ರೆ, ಪಬ್ಲಿಕ್ ಫೋನ್ ಮಾಡಿದ್ರೆ, ನನಗೆ ಫೋನ್ ಮಾಡಿದ್ರೆ, ಐ ಹ್ಯಾವ್ ಬಿನ್ ಸೆಂಡಿಂಗ್ ದೋಸ್ ಥಿಂಗ್ಸ್. ಬಟ್ 108 ನೆವರ್ ಕಮ್ಸ್. ದಿಸ್ ಹ್ಯಾಸ್ ಟು ಬಿ ಪ್ರಾಬ್ಲಮ್ಯಾಟಿಕ್ ಇದಾಗಿದೆ. ಈಗ ಅಲ್ಲಿ ಒಂದು ಡೆತ್ ಆಗೋದು ಬೇಜಾರಾಯ್ತು ಈಗ ಅದು ಕೇಳ್ಬಿಟ್ಟು. ಅದೇ ಅವ್ರ ಫ್ಯಾಮಿಲಿ ಅವರು ಅದೇ ಇವತ್ತು ಬೆಳಗ್ಗೆ ನಮಗೂ ಕೂಡ ಕಾಲ್ ಮಾಡಿದ್ರು.
ಅವ್ರು ಭಾಳ ಆಕ್ರೋಶದಿಂದ ಹೇಳ್ತಾ ಇದ್ರು ನಮ್ಮ ಜೊತೆ ಹಿಂಗಾಯ್ತಲ್ಲ, ನಮ್ಮ ತಂದೆಯವರು ಎಕ್ಸ್ ಆರ್ಮಿ ಆಫೀಸರ್, ದೇಶಕ್ಕಾಗಿ ಸೇವೆ ಮಾಡಿದ ಮನುಷ್ಯ, ಹಿಂಗೆ ನೆರಳಿನಲ್ಲಿ ಸಾಯಬಾರ್ದಾಗಿತ್ತು ಅಂತ. ಬಟ್ ಅಲ್ಲಿ ಹಾಸ್ಪಿಟಲ್ ಕೆಲವೊಂದು ಹಾಸ್ಪಿಟಲ್ ಸ್ಟಾಫ್ ಕೂಡ ಅವ್ರ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಅವರು ಅದು ಒಂದು ಆರೋಪ ಮಾಡಿದ್ರೆ ನಾನು ಎನ್ಕ್ವೈರಿ ಮಾಡ್ತೇನೆ ಅದನ್ನ. ಐ ಹ್ಯಾವ್ ಟು ಲುಕ್ ಇಂಟು ಇಟ್. ಯಾಕಂದ್ರೆ ಅವರು ಆಂಬುಲೆನ್ಸ್ ಇತ್ತು ಇಲ್ಲ ಹೋಗಿತ್ತು ಅಂತ ಕೇಳಬೇಕು. ಇಫ್ ಅಟ್ ಆಲ್ ಅವ್ರ ಆಂಬುಲೆನ್ಸ್ ಇತ್ತು ಮತ್ತೆ 108 ಇವ್ರು ಕಾಯ್ದಿದ್ದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಮಿಸ್ಟೇಕ್. ಐ ಲುಕ್ ಇಂಟು ಇಟ್. ಇದು ಕೊನೆ ಪ್ರಶ್ನೆ. ಈಗ 108 ಆಂಬುಲೆನ್ಸ್ ಹಳಿಯಾಲ್ ದಾಂಡೇಲಿ ಜೋಯ್ಡಾಗೆ ಸಪರೇಟ್ ಇದೆ ಸಪರೇಟ್ ಇದೆ ಸರ್. ಒಂದಿದೆ ಸಪರೇಟ್ ಇದೆ. ಜೋಯ್ಡಾಗ್ ಬೇರೆ ಇದೆ. ಜೋಯ್ಡಾದಲ್ಲಿ 2 ಆಗುತ್ತೆ. ಒಂದು ರಾಮನಗರ್ಗೆ ಒಂದು, ಜೋಯ್ಡಾಗ್ ಒಂದು, ಆ ಕಡೆ ನಮ್ಮಲ್ಲಿ ಒಂದು, ಆಮೇಲೆ ಹಳೆಯಡಕ್ಕೆ ಒಂದು, 4 ಇದಾವೆ ಸರ್. ಒಂದು ವೇಳೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಆದ್ರೆ ನಾವು ಬೇರೆ ತಾಲೂಕಿಂದ ತರಿಸಬಹುದು ಅಂದ್ರೆ ಹಳಿಯಲ್ಲಿ ಇಲ್ಲದ ದಾಂಡೇಲಿ 108 ಅಥವಾ ಬೇರೆ ಆಂಬ್ಯುಲೆನ್ಸ್ ಈಗ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಈಗ ಒಂದ್ ಕಡೆ ತೊಂದರೆ. ಯಾಕಂದ್ರೆ ಎಲ್ಲಾ ತಾಲೂಕು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಂಬ್ಯುಲೆನ್ಸ್ ರೀಚ್ ಆಗ್ಲಿಕ್ಕೆ 10 ನಿಮಿಷ ಸಾಕು. ಹೀಗಾಗಿದ್ರೆ ಇವತ್ತು ಬೆಳಗ್ಗೆ ಒಂದು ಪ್ರಾಣ ಕೂಡ ಉಳಿಸ್ತಿತ್ತು. ಇದಕ್ಕೆ ನಾನು ಒಂದು ಹೇಳ್ಬೋದು, ಅಲ್ಲಿಂದ ಡಾಕ್ಟರ್ ಸರಿಯಾಗಿ ಜವಾಬ್ದಾರಿ ತಗೊಂಡಿಲ್ಲ ಅಥವಾ ಏನ್ ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ. ಈಗ ಏನಿದೆ ಅಂತ ಹೇಳಿದ್ರೆ ಇಫ್ ಅಟ್ ಆಲ್ ಈಗ ನನಗೆ ಫೋನ್ ಮಾಡಿ ಈಗ ಅಲ್ಲಿ ಅವ್ರ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ, if they had called me I would have definitely sent my ambulance from here. It's my nature, that is my duty. ಯಾರಿಗೂ ಜೀವ ಉಳಿಸ್ಬೇಕಂದ್ರೆ ನಾನು ಕಳಿಸೋದು. ಯಾಕಂದ್ರೆ ನಾನು ಲೋಕಲ್ ಎಲ್ಲೋ ಆಕ್ಸಿಡೆಂಟ್ ಆಗಿದ್ರು ಕಳಿಸ್ತೀನಿ ಅಂದ್ರೆ ಇದೊಂದು ನಂಗೆ ದೊಡ್ಡ ವಿಷಯ ಅಲ್ಲ. ಹೋಗಿ ಬರ್ತಾರೆ ನಮ್ಮ ಆಂಬುಲೆನ್ಸ್ ಡ್ರೈವರ್ಸ್, ಪಾಪ ಕಂಪ್ಲೇಂಟು ಮಾಡಲ್ಲ. 108 ಇದು ಬೇರೆ ಕಡೆಯವ್ರದ್ದು ಐ ಡೋಂಟ್ ನೋ, ಲೈಕ್ ಇದಕ್ಕೊಂದು ಸ್ವಲ್ಪ ಇದಾಗಬೇಕು. ಬಟ್ ನನಗೆ ಕೇಳಿದ್ರೆ ಐ ವುಡ್ ಹ್ಯಾವ್ ಸೆಂಡ್ ಮೈ ಆಂಬುಲೆನ್ಸ್ ಫ್ರಮ್ ಹಿಯರ್. ಸರ್ ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಳಿ. ಯಾಕಂದ್ರೆ ಈ ಮುಂದೆ ಮತ್ತೆ ಈ ತರಹದ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗ್ಬಾರ್ದು ಅಂತ ಅವರು ಫ್ಯಾಮಿಲಿದವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ದು ಮಾಧ್ಯಮದ ನಾವು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸರ್. ಆಯ್ತು.